ಪ್ರತಿಷ್ಠಾಪನೆಯ ವೇಳೆ ದೇವಸ್ಥಾನದ ಗರುಡ ಸ್ತಂಭ ಮುರಿದು ಬಿದ್ದಿದೆ. ನೂತನ ಆಂಜನೇಯ ದೇವಸ್ಥಾನ ಉದ್ಘಾಟನೆ ವೇಳೆ ಈ ಘಟನೆ ನಡೆದಿರೋದು. ರಾಯಚೂರು ತಾಲೂಕಿನ ಬಿಜನಗೇರ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಶಾಸಕರು, ಸ್ವಾಮೀಜಿ, ಗ್ರಾಮದ ಮುಖಂಡರು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. 27 ಅಡಿ ಎತ್ತರದ ಸ್ತಂಭ, ಇದನ್ನ ಕ್ರೇನ್ ಮೂಲಕ ನಿಲ್ಲಿಸುವಾಗ ಈ ಘಟನೆ ಆಗಿದೆ. ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಪವಾಡ ರೀತಿಯಾಗಿ ಭಾರಿ ಅನಾಹುತ ತಪ್ಪಿದೆ. ಇಲ್ಲ ಅಂತ ಹೇಳಿದಿದ್ರೆ ಅಲ್ಲಿ ಸಾಕಷ್ಟು ಜನ ಸೇರಿರೋದನ್ನು ಗಮನಿಸ್ತಾ ಇದ್ದೀರಾ. ಯಾರ ಮೇಲಾದರೂ ಬಿದ್ದಿದ್ದಿದ್ರೆ ಅದು 27 ಅಡಿ ಎತ್ತರದ ಈ ಸ್ತಂಭ, ಊಹೆ ಮಾಡ್ಕೊಳ್ಳಿ. ಬಟ್ ಅಂಥದ್ದಾಗಿಲ್ಲ. ಆದರೆ ಈ ಉದ್ಘಾಟನೆ ಕಾರ್ಯಕ್ರಮ ಏನಿತ್ತು, ಸ್ತಂಭ ನಿಲ್ಲಿಸಬೇಕಾಗಿತ್ತು, ಗರುಡ ಸ್ತಂಭ, ಅದು ಸಾಧ್ಯ ಆಗಿಲ್ಲ. ನೂತನ ಆಂಜನೇಯ ದೇವಸ್ಥಾನದ ಉದ್ಘಾಟನೆಯ ವೇಳೆ ಈ ರೀತಿ ಆಗಿರೋದು. ಕ್ರೇನ್ ಸಹಾಯದಿಂದ ಆ ಗರುಡ ಸ್ತಂಭವನ್ನು ನಿಲ್ಲಿಸಬೇಕಾದ್ರೆ ಹೀಗಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಗರುಡ ಸ್ತಂಭ ನಿಲ್ಲಿಸೋ ಸಂದರ್ಭದಲ್ಲಿ ಅನಾಹುತ ಆಗ್ಲಿಕ್ಕಿತ್ತು, ಏನಾಯ್ತು ಆಕ್ಚುಲಿ? ವಿಜಯ್, ಎಂದಿನಂತೆ ಇವತ್ತು ಏನು ಬಿಜಿನಗೇರ, ಆಕ್ಚುಲಿ ರಾಯಚೂರು ತಾಲೂಕಿನ ಬಿಜಿನಗೇರನ ಆಂಜನೇಯ ಸ್ವಾಮಿ ದೇವಸ್ಥಾನದ ಗರುಡ ಸ್ತಂಭವನ್ನ, ಏನು ಸ್ತಂಭ ಇರುತ್ತೆಲ್ಲ ಏನು ದೇವಸ್ಥಾನದಲ್ಲಿ, ಅದರ ಒಂದು ಉದ್ಘಾಟನೆಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಇದ್ರ ನಿಮಿತ್ತವಾಗಿ ಕ್ರೇನ್ನ ಮೂಲಕ ಅದನ್ನ ನೇರವಾಗಿ ನಿಲ್ಲಿಸಲು ಹೋದಾಗ ಅದು ಆಕ್ಚುಲಿ ಕಟ್ ಆಗಿ ಅಲ್ಲೆಲ್ಲ ಸುತ್ತಮುತ್ತ ಇರುವಂತಹ ಜನರನ್ನ ಮೈ ಮೇಲೆ ಬೀಳ್ಬೇಕಾಗಿತ್ತು. ಪವಾಡ ಸದೃಶವಂತೆ ಯಾರಿಗೆ ಏನು ಅನಾಹುತ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಉಪಸ್ಥಿತರಿರ್ತಾರೆ. ಹಾಗೇನೆ ಶಾಂತಮಲ್ಲ ಶಿವಾಚಾರ್ಯ ಅನ್ನುವಂತ ಒಬ್ಬ ಸ್ವಾಮೀಜಿನ ಉಪಸ್ಥಿತರಿರ್ತಾರೆ. ಆಮೇಲೆ ಗ್ರಾಮದ ಸಾವಿರಾರು ಜನರು ಸಹ ಅಲ್ಲಿ ಉಪಸ್ಥಿತರಿರ್ತಾರೆ. ಕ್ಷಣ ಮಾತ್ರದಲ್ಲಿ ಕುಸಿದು ಬಿದ್ದಂತಹ ಕಲ್ಲೇನು ಸ್ವಲ್ಪದ್ರಲ್ಲೇ ಏನು ಪೆಟ್ಟಾಗುವಂತಹ ಸಾಧ್ಯತೆ ಇತ್ತು. ಆದ್ರೆ ಅದೃಷ್ಟವಶಾತ್ ಅನ್ಬೋದು, ಯಾರಿಗೆ ಏನು ಪೆಟ್ಟಾಗಿಲ್ಲ. ಸದ್ಯಕ್ಕೆ ರಾಯಚೂರು ತಾಲೂಕಿನ ಏನು ಬಿಜಿನಗೇರ ಗ್ರಾಮದಲ್ಲಿ ನಡೆದಿರುವಂತದ್ದು ಯರಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಗರುಡ ಸ್ತಂಭದ ಧ್ವಜದ ಏನು ಈ ಒಂದು ಅನಾವರಣ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಅಚಾತುರ್ಯ ಆಗಿರೋದಕ್ಕೆ ಇಡೀ ಗ್ರಾಮಸ್ಥರು ಸಹ ಸಾಕಷ್ಟು ಬೇಜಾರಲ್ಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.